ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಹೊಸ ವರ್ಷಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವರ್ಷದಲ್ಲಿ ಹೊಸ ವಿಚಾರಗಳನ್ನು, ಸರಿಯಾದ ಸುದ್ದಿಗಳನ್ನು ನಾವು ನೀವೆಲ್ಲರೂ ಸೇರಿ ಹಂಚಿಕೊಳ್ಳೋಣ. ಇಂದಿನ ಮುಖ್ಯಾಂಶಗಳು: ಅಂಬೇಡ್ಕರ್ ಮಾರ್ಕ್ಸ್ ಚಿಂತನೆಗಳನ್ನು ಕಟ್ಟುತ್ತಾ ಮನುವಾದಿಗಳ ಸೋಲಿಸೋಣ, ಎಂ ಗಂಗಾಧರ್. ನಾಳೆ ಅಂಬಾ ಮಹೋತ್ಸವ 2026ರ ಪ್ರಾರಂಭ. ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ, ನೃತ್ಯ, ಹಾಡು, ನಾಟಕ ಪ್ರದರ್ಶನ. ನಾನು ಹಂಪನಗೌಡರು ರಾಜಕೀಯ ವೈರಿಗಳು, ರಾಜಕೀಯ ಬಿಟ್ಟರೆ ಇಬ್ಬರು ಆತ್ಮೀಯರು, ಕೆ ವಿರೂಪಾಕ್ಷಪ್ಪ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಶಕ್ತಿಯುತವಾದದ್ದು ಪತ್ರಿಕಾರಂಗ, ಕೆ ವಿರೂಪಾಕ್ಷಪ್ಪ. ಬಡ ಮಕ್ಕಳಿಗೆ ಹೊಸ ಬಟ್ಟೆ ಉಡುಗೊರೆ ನೀಡಿ ಹೊಸ ವರ್ಷ ಆಚರಿಸಿದ ಡಾಕ್ಟರ್ ಶಿವರಾಜ್. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ವಾರ್ತೆಗಳ ವಿವರ. ಭೀಮಾ ಕೋರೆಗಾಂವ್ 208ನೇ ಕದನ ವಿಜಯೋತ್ಸವ ಆಚರಣಾ ಸಮಿತಿ ಇಂದು ಸಾವಿರಾರು ಸಂಖ್ಯೆಯಲ್ಲಿ ಸೇರಿ ಅತ್ಯಂತ ವಿಜೃಂಭಣೆಯಿಂದ ಭೀಮಾ ಕೋರೆಗಾಂವ್ ಕದನ ವಿಜಯೋತ್ಸವ ಕಾರ್ಯಕ್ರಮವನ್ನು ಆಚರಿಸಲಾಯಿತು. ಸಮಿತಿಯಿಂದ ನಗರದ ತಾಲೂಕು ಪಂಚಾಯತ್ ಆವರಣದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಯಿತು. ಅಲ್ಲಿಂದ ಪಥಸಂಚಲನವನ್ನು ಡಾಕ್ಟರ್ ಕೆ ಶಿವರಾಜ್ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು. ದಲಿತ ಸಂಘಟನೆಯ ಎಲ್ಲರೂ ಅಂಬೇಡ್ಕರ್ ದಾರಿಯಲ್ಲಿ ನಡೆದು ಬೃಹತ್ ಹೋರಾಟಗಳನ್ನು ನಡೆಸಲು ಮುಂದಾಗಬೇಕು. ಸಮಾನತೆ ತರುವಲ್ಲಿ ಈ ಹೋರಾಟಗಳು ಮುಖ್ಯ ಆಗುತ್ತವೆ ಎಂದು ಹೇಳಿ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ನಗರದ ರಾಯಚೂರು ರಸ್ತೆಯ ಉದ್ದಕ್ಕೂ ವಿಜಯ ಘೋಷಣೆಗಳು ಕೂಗುತ್ತಾ ಬಾಬಾ ಸಾಹೇಬ್ ಅವರಿಗೆ ಜಯವಾಗಲಿ ಎಂದು ಕೂಗುತ್ತಾ ಶಿಸ್ತಿನ ಬೃಹತ್ ಮೆರವಣಿಗೆ ಮತ್ತು ಪಥಸಂಚಲನ ಮೂಲಕ PWD ಕ್ಯಾಂಪಿನಲ್ಲಿನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಬಳಿ ಬೃಹತ್ ಬಹಿರಂಗ ಸಮಾವೇಶಕ್ಕೆ ತಲುಪಿತು. ಆಚರಣೆ ಸಮಿತಿಯ ಸಂಚಾಲಕರಾದ ಎಂ ಗಂಗಾಧರ್ ಅವರು ಮಾತನಾಡಿ, ಭೀಮಾ ಕೋರೆಗಾಂವ್ ವಿಜಯೋತ್ಸವ ಆಚರಣೆ ಮಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಮುಂದೆಯೂ ಬೃಹತ್ ಪ್ರಮಾಣದಲ್ಲಿ ಆಚರಣೆ ಮಾಡುತ್ತಾ ಅಂಬೇಡ್ಕರ್ ಮಾರ್ಕ್ಸ್ ಚಿಂತನೆಗಳನ್ನು ಕಟ್ಟುತ್ತಾ ಮನುವಾದಿಗಳ ಸೋಲಿಸೋಣ ಎಂದು ಹೇಳಿದರು. ಹಿರಿಯ ಹೋರಾಟಗಾರರಾದ DH ಪೂಜಾರ್ ಅವರು ಫ್ಯಾಸಿಸ್ಟ್ ಶಕ್ತಿಗಳನ್ನು ಸೋಲಿಸಲು ಪರ್ಯಾಯ ಪಥಸಂಚಲನ ಹಾಗೂ ಅಂಬೇಡ್ಕರ್, ಕನಕ, ಬಸವ ಶರಣರ ವಿಚಾರಗಳನ್ನು ಮುನ್ನೆಲೆಗೆ ತರಬೇಕೆಂದು ಹೇಳಿದರು. ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಎಂಬ ಚಳುವಳಿ ತೀವ್ರಗೊಳ್ಳಬೇಕೆಂದು ಕರೆ ನೀಡಿದರು. ಚಲುವಾದಿ ಮಹಾಸಭಾ ಅಧ್ಯಕ್ಷರಾದ ಡಾಕ್ಟರ್ ರಾಮಣ್ಣ ಗೋನ್ವಾರ್, ಭೀಮಾ ಕೋರೆಗಾಂವ್ ಕದನ 500 ಜನ ಸೈನಿಕರು, 28,000 ಪೇಶ್ವೆ ಸೈನಿಕರ ಸೋಲಿಸುವ ಮೂಲಕ ಜಾತಿ ದೌರ್ಜನ್ಯದ ವಿರುದ್ಧ ಹೋರಾಡಿದ್ದಾರೆ ಎಂದು ಸ್ಮರಿಸಿದರು. ಸಾಮಾಜಿಕ ಹೋರಾಟಗಾರ ಉಪನ್ಯಾಸಕ ನಾರಾಯಣ ಬೆಳಗುರ್ಕಿಯವರು, ನಿಜವಾದ ಇತಿಹಾಸ ಮುಚ್ಚಿಟ್ಟು ಕೇವಲ ಉಳ್ಳವರ ಇತಿಹಾಸ ಮಾತ್ರ ಅಕಾಡೆಮಿಗಳಲ್ಲಿ ಹೇಳಲಾಗುತ್ತದೆ. ಆದರೆ ಈ ಭೀಮಾ ಕೋರೆಗಾಂವ್ ವಿಜಯೋತ್ಸವ ದಲಿತ, ಹಿಂದುಳಿದ, ಅಲ್ಪಸಂಖ್ಯಾತ ಶಕ್ತಿಗಳನ್ನು ಐಕ್ಯಗೊಳಿಸಲು ಕಾರಣ ಆಗುತ್ತದೆ ಎಂದು ಮಾತನಾಡಿದರು. ಯುವ ವಿದ್ಯಾರ್ಥಿ ಮುಖಂಡ ಮೋನಿಶ್ ಜಾಲವಾಡಿಗೆ ಪ್ರಸ್ತಾವನೆ ಹಾಗೂ ನಿರೂಪಣೆ ಮಾಡುತ್ತಾ ಕಾರ್ಯಕ್ರಮ ನಡೆಸಿಕೊಟ್ಟರು. BSP ಮುಖಂಡರಾದ ಮರಿಯಪ್ಪ, ಅಮರೇಶ್ ಗಿರಿಜಾರಿ, ಪ್ರವೀಣ್ ದುಮ್ತಿ, ಮಹಿಳಾ ಮುಖಂಡರು ನಾಗವೇಣಿ ಪಾಟೀಲ್, ಬಸವರಾಜ್ ಬಾದರ್ಲಿ, ಡಾಕ್ಟರ್ ಶಂಕರ್ ಗುರಿಕಾರ್, ಡಾಕ್ಟರ್ ಮರಿಲಿಂಗಪ್ಪ, ಮುತ್ತು ಸಾಗರ್, ಅಂಬರೀಶ್ ಕೊಡ್ಲಿ, ನಿರುಪಾದಿ ಸಾಸ್ಲಮರಿ, ಹೊನ್ನೂರು ಕಟ್ಟಿಮನಿ, ಬಸವರಾಜ್ ಬಾಗಲವಾಡ್ ಅನೇಕ ಗಣ್ಯರು ಮಾತನಾಡಿದರು. ಬಸವರಾಜ್ ಎಕ್ಕಿ, HR ಹೊಸಮನಿ, ಮುದಿಯಪ್ಪ ಕ್ರಾಂತಿಕಾರಿ ಸಾಂಸ್ಕೃತಿಕ ವೇದಿಕೆ, RCF ಕಲಾ ತಂಡದಿಂದ ಭೀಮಾ ಕೋರೆಗಾಂವ್ ಕುರಿತು ಹಾಗೂ ಅಂಬೇಡ್ಕರ್ ಕುರಿತು ಹಾಡುಗಳನ್ನು ಹಾಡಿದರು. ಹಾರೂನ್ ಪಾಷಾ ಜಾಗೀರ್ದಾರ್, ಹನುಮಂತ ಗೋಮರ್ಸಿ, ನರಸಪ್ಪ ಕಟ್ಟಿಮನಿ, ಅಯ್ಯಪ್ಪ ವಕೀಲರು, ಮೌಲಪ್ಪ ವಕೀಲರು, ಹನುಮಂತಪ್ಪ ಗೋಮರ್ಸಿ, ಚನ್ನಬಸವರಾಜ್ ಕುನ್ನಟಗಿ, ಹುಲ್ಗಪ್ಪ ಮಲ್ಲಾಪುರ್, ಹುಸೇನಪ್ಪ ಗೊರೆಬಾಳ್, ಕರಿಯಪ್ಪ ಮಾಡ್ಸಿರ್ವಾರ್, ಹಂಸರಾಜ್ ಮಾಡ್ಸಿರ್ವಾರ್, ಚಂದ್ರು ಸಿದ್ದರಾಂಪುರ, ಶರಣಬಸವ ಮಲ್ಲಾಪುರ್, ದುರ್ಗಪ್ಪ ಮಲ್ಲಾಪುರ್, ವಿರುಪಣ್ಣ ಬೂದಿಯಾಳ್, ವೀರೇಶ್ ಅಂಚಿನಾಳ್, ಮಾರಪ್ಪ ರಾಮತ್ನಾಳ್, ಶರಣಪ್ಪ ಸೋಮನಾಳ್, ಶರಣಬಸವ ಸೇರಿದಂತೆ ಇನ್ನಿತರೆ ಮುಖಂಡರು ಭಾಗವಹಿಸುವ ಮೂಲಕ ಯಶಸ್ವಿಗೊಳಿಸಿದರು. ಬ್ರಿಟಿಷರ ಸೈನ್ಯದ ಭಾಗವಾಗಿತ್ತು ಭೀಮಾ ಕೋರೆಗಾಂವ್ ಯುದ್ಧದ ಪೂರ್ವದಲ್ಲಿ. ನಂತರ ಈಗಾಗಲೇ ನಿಮಗೆ ಗೊತ್ತಿದ್ದಂಗೆ ಎಷ್ಟು ಅಂದ್ರೆ ಅದು ಹೇಳಬಾರ್ದು, ಅಷ್ಟು ದಬ್ಬಾಳಿಕೆ, ದೌರ್ಜನ್ಯ, ಜಾತಿ ಶೋಷಣೆ, ತಾರತಮ್ಯ ನಿಕೃಷ್ಟವಾಗಿ ಕಂಡ ತಮ್ಮ ಅಲ್ಲಿನ ಸ್ಪೃಶ್ಯತೆ ಜನಾಂಗದ ವಿರುದ್ಧ ಸಿದ್ದುನಾಥ್ ನೇತೃತ್ವದಲ್ಲಿ 500 ಜನರ ಸೈನಿಕ ಪಡೆ ಪ್ಲಾನ್ ಮಾಡಿ ಎಂತ ನೋಡೋಣ. ಬ್ರಿಟಿಷರು ತಾಳ್ಬೋದು, ಅವ್ರು ಶಿಕ್ಷಣ ಪಕ್ಷ ಕೊಟ್ಟು ಅಂತ ಮಾಡಿ ಅವ್ರೇನು ಪೂರ್ತಿ ಅಷ್ಟು ಜಾತಿ ಭೇದ ಮಾಡೋದಿಲ್ಲ, ಅಷ್ಟು ತಾರತಮ್ಯ ಅವ್ರಿಗೇನು ಬೇಕು, ಲೂಟಿ ಬೇಕು. ಇಲ್ಲಿನ ಈ ದೇಶದ ಮಹಾರಾಷ್ಟ್ರದ ರಾಜ್ಮಾದವ್ರಿಗೆ ಏನು ಬೇಕು, ಒಡೆದಾಳ ನೀತಿ ಬೇಕು. ಜಾತಿ ದೌರ್ಜನ್ಯದಿಂದ, ದಮನತೆಯಿಂದ ದಬ್ಬಾಳಿಕೆ. ಅದಕ್ಕೆ 500 ಜನ ಏನು 28,000 ಅಂತ ಅಂಕೆ ಸಂಖ್ಯೆ ಪ್ರಕಾರ, ಅಂಬೇಡ್ಕರ್ ರೀಡ್ ಮಾಡಿದ ಪ್ರಕಾರ 1927ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಹೋದ್ಮೇಲೆ ಆತ ಇದನ್ನು ಹೊರಗೆ ತರ್ತಾನೆ, ದೇಶಕ್ಕೆ ತರ್ತಾನೆ. 28,000 ಜನ ಪೇಶ್ವೆಗಳ ವಿರುದ್ಧ
ಜನವರಿ 1ಕ್ಕಿಂತ ಮುಂಚೆ ಬರೋ ಡೇಟ್ ಡಿಸೆಂಬರ್ 31, ಅದಕ್ಕಿಂತ ಮುಂಚೆ ಬರೀ 43 ಕಿಲೋಮೀಟರ್ ಲಾಂಗ್ ಮಾರ್ಚ್ ನಡೆದುಕೊಂಡು ಬರ್ತಾ ಇದ್ದಿದ್ದು ಬರ್ತಾರೆ. ನಾವು 2 ಕಿಲೋಮೀಟರ್ ನಡೆಸಿ ಸುಸ್ತಾಗಿವಿ. ತಾಲೂಕ್ ಪಂಚಾಯತಿಂದ ಅಂಬೇಡ್ಕರ್ ಸರ್ಕಲ್ ಬರೋದು ಸುಸ್ತಾಗಿವೆ. ನಿನ್ನಿಂಗಾಗ್ಯಾವ ಶುಗರ್ ಬಿ.ಪಿ. ನಾವು ಅವ್ರು ತಪ್ಪಲ್ಲ. 43 ಕಿಲೋಮೀಟರ್ ಎಷ್ಟು? ಇಲ್ಲಿಂದ ಗಂಗಾವತಿ, ಇಲ್ಲಿಂದ ಮಾನವ ಆಚೆ, ಇಲ್ಲಿಂದ ಲಿಂಗಸೂರು ಈ ಕಡೆ ಮೋಸ್ಟ್ಲಿ 50-60 ಕಿಲೋಮೀಟರ್. ಸಿದ್ಧಪರ್ವತ ಅಂಬಾದೇವಿ ಜಾತ್ರೆ ಅಂಗವಾಗಿ ನಾಳೆಯಿಂದ ಅಂಬಾ ಮಠದಲ್ಲಿ ಅಂಬಾ ಮಹೋತ್ಸವ ಕಾರ್ಯಕ್ರಮಕ್ಕೆ ತಾಲೂಕಿನ ಪರಮ ಪೂಜ್ಯ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಹಾಲಿ ಮತ್ತು ಮಾಜಿ ಚುನಾಯಿತ ಪ್ರತಿನಿಧಿಗಳು ಸೇರಿದಂತೆ ಅಂಬಾಮಠ ದೇವಸ್ಥಾನ ಸಮಿತಿಯ ಮುಖಂಡರು ಸೇರಿಕೊಂಡು ಚಾಲನೆ ಮಾಡಲಿದ್ದಾರೆ. ಒಳಬಳ್ಳಾರಿಯ ಸಿದ್ಧಲಿಂಗ ಮಹಾಸ್ವಾಮಿಗಳು 3 ಮೈಲ್ ಕ್ಯಾಂಪಿನ ಎದ್ದಲದೊಡ್ಡಿ ವೆಂಕಟಗಿರಿ ಕ್ಯಾಂಪ್ ರೌಡ್ಕುಂದ ತುರ್ವಿಹಾಳ್ ಮಹಾಸ್ವಾಮಿಗಳು ಕಲ್ಮಠ ಶಿವಾಚಾರ್ಯರು ನಂಜುಂಡೇಶ್ವರ ಮಠದ ಗುರುವಿನ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಾಲಿ ಮತ್ತು ಮಾಜಿ ಚುನಾಯಿತ ಜನಪ್ರತಿನಿಧಿಗಳು ಸೇರಿದಂತೆ ಅಂಬಾಮಠ ದೇವಸ್ಥಾನ ಸಮಿತಿ ಮುಖಂಡರ ಸಮ್ಮುಖದಲ್ಲಿ ಧಾರ್ಮಿಕ ಧ್ವಜಾರೋಹಣಕ್ಕೆ ಮೂಲಕ ನಾಳೆ ಜಾತ್ರೆಗೆ ಚಾಲನೆಯಾಗಲಿದೆ. ಅಂಬಾ ಮಹೋತ್ಸವದಲ್ಲಿ ಸರಿಗಮಪ ಖ್ಯಾತಿಯ ಮೌನಮ್ಮ ಮತ್ತು ತಂಡದವರಿಂದ ಭಕ್ತಿ ಸುದೆ ಸಂಗೀತ, ಸ್ಟೇಫ್ ಆಫ್ ಚನ್ನು ನೃತ್ಯ ತಂಡ ಹಾಗೂ ಸ್ಟೈಲಿಶ್ ಸ್ಟಾರ್ ಬಸವರಾಜ್ ನೃತ್ಯ ತಂಡದಿಂದ ನೃತ್ಯ ಕಾರ್ಯಕ್ರಮ ಹಾಗೂ ಧಾತ್ರಿ ರಂಗ ಸಂಸ್ಥೆ ಸಿರಿಗೇರಿ ತಂಡದಿಂದ ಶ್ರೀಕೃಷ್ಣ ಸಂಧಾನ ನಾಟಕ ಪ್ರದರ್ಶನ ನಡೆಯಲಿದೆ. ಈ ಬಾರಿಯ ಜಾತ್ರಾ ಮಹೋತ್ಸವ ವಿಶೇಷತೆಯಿಂದ ಕೂಡಿದ್ದು ಅಂಬಾಮಠ ಎಲ್ಲ ರೀತಿಯಿಂದಲೂ ಸಿದ್ಧಗೊಂಡು ಭಕ್ತರನ್ನು ಸಂತೃಪ್ತಿಗೊಳಿಸಲು ಸಿದ್ಧತಾ ಸಮಿತಿ ಸಿದ್ಧಗೊಳಿಸಿಕೊಂಡಿದೆ ಎಂದು ಮುಖಂಡರು ತಿಳಿಸಿದರು. ವಯಸ್ಸಾದ ಕಾರಣ ನಾನು ಹಾಗೂ ಶಾಸಕ ಹಂಪನಗೌಡ ಬಾದರ್ಲಿ ಇಂದು ವನಾಶ್ರಮದ ಹಂತದಲ್ಲಿ ಇದ್ದೇವೆ. ಆರೋಗ್ಯವಾಗಿ 100 ವರ್ಷ ಬಾಳಲಿ ಎಂದು ಮಾಜಿ ಸಂಸದ ವಿರೂಪಾಕ್ಷಪ್ಪನವರು ಹೇಳಿದರು. ಇಂದು ನಗರದ ಟೌನ್ ಹಾಲ್ನಲ್ಲಿ ಶಾಸಕ ಹಂಪನಗೌಡ ಬಾದರ್ಲಿಯವರ 75ನೇ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಇಂದಿನ ಈಗಿನ ರಾಜಕೀಯ ಬಹಳ ಬದಲಾವಣೆಯಾಗಿದೆ. ಯಾವುದೇ ರಾಜಕಾರಣಿ ಮುಂದೆ ಬರಲು ದೈವ ಹಾಗೂ ಜನಬೆಂಬಲ ಇರಲೇಬೇಕು. ದೈವ ಹಾಗೂ ಜನಬೆಂಬಲ ಇಲ್ಲದೆ ಮುಂದೆ ಬರಲು ಸಾಧ್ಯವಿಲ್ಲ. ನಾನು ಹಂಪನಗೌಡರ ರಾಜಕೀಯ ವೈರಿಗಳು. ರಾಜಕೀಯ ಬಿಟ್ಟರೆ ಇಬ್ಬರು ಆತ್ಮೀಯರು ಎಂದರು. ನಾನು ಅವರು ಬೇರೆ ಪಕ್ಷದಲ್ಲಿದ್ದು ರಾಜಕೀಯ ಮಾಡಿ ನಂತರ ಒಂದೇ ಪಕ್ಷದಲ್ಲಿದ್ದು ಈಗ ಅವರು ಕಾಂಗ್ರೆಸ್, ನಾನು ಬಿಜೆಪಿ ಪಕ್ಷದಲ್ಲಿದ್ದೇನೆ. ನಮ್ಮಿಬ್ಬರಿಂದ ಕೆಲವೊಂದು ಸಲ ತಪ್ಪುಗಳಾಗಿವೆ. ಅದು ನಮಗಾಗಿ ಅಲ್ಲ, ಕಾರ್ಯಕರ್ತರ ಸಲುವಾಗಿ. ಹಂಪನಗೌಡ ಬಾದರ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎಂದು ಗುಣಗಾನ ಮಾಡಿದ್ದು ಎದ್ದು ಕಾಣುತ್ತಿತ್ತು. ನಾನು 70ರಲ್ಲಿ ರಾಜಕೀಯಕ್ಕೆ ಬಂದರೆ ಹಂಪನಗೌಡರು 80ರ ದಶಕದಲ್ಲಿ ರಾಜಕೀಯ ಪ್ರವೇಶ ಮಾಡಿದರು. 80ರ ದಶಕದ ರಾಜಕೀಯ ಈಗಿನ ರಾಜಕೀಯ ಅಜಗಜಾಂತರ ವ್ಯತ್ಯಾಸವಿದೆ. ನಮಗೆ ಅಭಿವೃದ್ಧಿ ಮಾಡಲು ಹಣ ಅಷ್ಟೊಂದು ಇರಲಿಲ್ಲ. ಅಧಿಕಾರಿಗಳ ವರ್ಗಾವಣೆ ಮಾಡುವ ಪವರ್ ಇರಲಿಲ್ಲ. ಈಗ ITBT ಬಂದ ಮೇಲೆ ಶಾಸಕರಿಗೆ ಸಾಕಷ್ಟು ಅನುದಾನ ಬರುತ್ತಿದೆ. ದೇಶದಲ್ಲಿಯೇ ಕರ್ನಾಟಕ ರಾಜ್ಯ ಶ್ರೀಮಂತ ರಾಜ್ಯವಾಗಿದೆ. ಹಂಪನಗೌಡ ಬಾದರ್ಲಿ ಆರೋಗ್ಯವಾಗಿ 100 ವರ್ಷ ಬಾಳಲಿ ಎಂದು ಹಾರೈಸಿದರು. ಮಾಜಿ ಮುಖ್ಯಮಂತ್ರಿ JH ಪಟೇಲರ ಹಾಗೂ ಹಂಪನಗೌಡ ಬಾದರ್ಲಿ ಕುಟುಂಬಕ್ಕೂ ಅವಿಭಾಜ್ಯ ಸಂಬಂಧ ಇದೆ. ಆದ್ದರಿಂದ ಸಚಿವರಿಲ್ಲದ ಸೌಲಭ್ಯಗಳನ್ನು ನಮ್ಮ ತಂದೆ JH ಪಟೇಲರು ಹಂಪನಗೌಡರಿಗೆ ನೀಡಿದ್ದರು. ಹಂಪನಗೌಡ ಬಾದರ್ಲಿ ಉತ್ತಮ ಕೆಲಸ ಮಾಡುತ್ತಿದ್ದು ಅವರು ಆರೋಗ್ಯವಾಗಿ 100 ವರ್ಷ ಬಾಳಲಿ, ಮಂತ್ರಿಯಾಗಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿ ಎಂದು ಮಾಜಿ ಮುಖ್ಯಮಂತ್ರಿ JH ಪಟೇಲರ ಪುತ್ರ ಮಹಿಮಾ ಪಟೇಲ್ ಹೇಳಿದರು. ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ್, ಅಖಿಲ ಭಾರತ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು ಹಾಗೂ ನಿವೃತ್ತಿ ಪೊಲೀಸ್ ಅಧಿಕಾರಿಗಳಾದ ಶಂಕರ್ ಬಿದರಿ, ಬಸವಂತರಾಯ್ ಕುರಿ, ವಿಕಾಸ್ ಬ್ಯಾಂಕ್ ಅಧ್ಯಕ್ಷರಾದ ವಿಶ್ವನಾಥ ಹಿರೇಮಠ್, ಮಾಜಿ ಶಾಸಕ ಪ್ರತಾಪ್ಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಮಾತನಾಡಿದರು. ಒಳಬಳ್ಳಾರಿ ಸಿದ್ಧಲಿಂಗ ಶ್ರೀಗಳು, 3 ಮೈಲ್ ಕ್ಯಾಂಪ್ ಸೋಮನಾಥ ಶಿವಾಚಾರ್ಯ ಸ್ವಾಮಿಗಳು ಸಮಾರಂಭದ ಸಾನ್ನಿಧ್ಯ ವಹಿಸಿದ್ದರು. ಮಸ್ಕಿ ಶಾಸಕ R ಬಸನಗೌಡ ತುರ್ವಿಹಾಳ್, ವಿಧಾನ ಪರಿಷತ್ ಶಾಸಕರಾದ ಶರಣೇಗೌಡ ಬಯ್ಯಾಪುರ್, R ತಿಮ್ಮಯ್ಯ ನಾಯಕ್, R ಮಲ್ಲಯ್ಯ ವಕೀಲರು, M ಕಾಳಿಂಗಪ್ಪ ವಕೀಲರು, ಡಾಕ್ಟರ್ BN ಪಾಟೀಲ್, ಸಿದ್ದರಾಮಪ್ಪ ಮಾಡಸಿರ್ವಾರ್, ಕಾಸಿಂ ಸಾಬ್ ಮುಳ್ಳೂರ್, ಅಶೋಕ್ ಭೂಪಾಲ್ ದಡೆಸೂಗೂರ್, M ಲಿಂಗಪ್ಪ ದಡೆಸೂಗೂರ್, ಬಸವರಾಜ್ ಹಿರೇಗೌಡರ್, RC ಪಾಟೀಲ್ ಸೇರಿದಂತೆ ಇನ್ನಿತರರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಮಾಜಿ ದೇಶದ ಅಟಲ್ ಬಿಹಾರಿ ಅವರನ್ನ ಅಜಾತ ಶತ್ರು ಅಂತ ಹೆಂಗೆ ಕರಿತೀವಲ್ಲ, ಕರ್ನಾಟಕದ ಅಜಾತ ಶತ್ರು ಒಬ್ಬ ಶ್ರೇಷ್ಠ ರಾಜಕಾರಣಿಗಳು ಯಾರಾದ್ರಿಂದ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದರ್ಲಿ ಅವರಂತಕ್ಕಂತಹ ಮಾತು. ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ತಾವೇ ಒಬ್ಬತ್ತು ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಿಂತ ಎಲ್ಲ ರಾಜಕಾರಣ ಪಕ್ಷದವರನ್ನು ಕರೆಸಿ ಅವರ ಸಲಹೆ ಮಾರ್ಗದರ್ಶನವನ್ನು ತೆಗೆದುಕೊಂಡು ಈ ಭಾಗವನ್ನು ಅಭಿವೃದ್ಧಿಯನ್ನು ಮಾಡ್ತಕ್ಕಂತಹ ಒಳ್ಳೆಯ ಕಾರ್ಯವನ್ನ ನಮ್ಮ ಹಂಪನಗೌಡ ಸರ್ ಅವರು ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿರಬಹುದು, ನಮ್ಮ ಮಠ ಪೂರ್ವದಲ್ಲಿ ಬಹಳ ಜಾಲಿಗೊಳದು ಒಂದು ರೀತಿಯಾಗಿರ್ತಕ್ಕಂಥ ಸಮಯದಲ್ಲಿ ನಮ್ಮ ಮಠಕ್ಕೆ
ವಿಶೇಷವಾಗಿರ್ತಕ್ಕಂತಹ ಕಾಯಕಲ್ಪವನ್ನು ಕೊಟ್ಟು ಮಠವನ್ನು ಪೂರ್ಣ ನಿರ್ಮಾಣ ಮಾಡದ ಜೊತೆಯಲ್ಲಿ ಕೆಲವೊಂದು ಸಲ ನಮ್ಮ ಭಕ್ತರು ಹೇಳ್ತಾರೆ, ತಾವೇ ಸ್ವತಃ ನಿಂತುಕೊಂಡು ಮಠಕ್ಕೆ ನೀರು ಹೊಡೆದಿರ್ತಕ್ಕಂಥ ಒಬ್ಬ ಸರಳ ಸಜ್ಜನಿಕ ರಾಜಕಾರಣ ಅಂದ್ರೆ ಸನ್ಮಾನ್ಯ ಶ್ರೀ ಕೂಡ ಬಾದರ್ಯವರಂತಕ್ಕಂತಹ ಮಾತು. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾಧ್ಯಮಕ್ಕೆ 4ನೇ ಸ್ಥಾನ ಇದ್ದರೂ ಕೂಡ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಶಕ್ತಿಯುತವಾದದ್ದು ಈ ಪತ್ರಿಕಾರಂಗ. ನಮಗೆ ಸೀಮಿತ ಸ್ವಾತಂತ್ರ್ಯವಿದೆ, ನಿಮಗೆ ಅಸೀಮಿತ ಸ್ವಾತಂತ್ರ್ಯವಿದೆ. ಎಲ್ಲವೂ ದಾರಿ ತಪ್ಪಿದರೂ ಪತ್ರಿಕಾರಂಗ ಮಾತ್ರ ದಾರಿ ತಪ್ಪಬಾರದು. ತಪ್ಪಿದರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ದಾರಿ ತಪ್ಪಿದಂತಾಗುತ್ತದೆ ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ನಗರದ ಎಕೆ ಗೋಪಾಲ್ ನಗರದಲ್ಲಿರುವ ತಮ್ಮ ಗೆಸ್ಟ್ ಹೌಸ್ನಲ್ಲಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ ಸಮಾರಂಭ ಹಮ್ಮಿಕೊಂಡು ಮಾತನಾಡಿದ ಅವರು, ಈ ಹಿಂದೆ ಹಳಬರಿಗೆ ಇದ್ದ ನಿಷ್ಠೆ, ಬದ್ಧತೆ ಹೊಸಬರಿಗೆ ಇಲ್ಲದಂತೆ ಕಾಣುತ್ತದೆ. ಈ ಕೆಲಸಕ್ಕೆ, ಈ ಸ್ಥಾನಕ್ಕೆ ಬರಬೇಕಾದವರಿಗೆ ನಿಷ್ಠೆ, ಬದ್ಧತೆ, ಪ್ರಾಮಾಣಿಕತೆ ಇರಬೇಕು. ರಾಜಕಾರಣಿಗಳಿಗೂ ಬದ್ಧತೆ ಇರಬೇಕು. ಆದರೆ ನಾವು ದಾರಿ ತಪ್ಪಿದ್ದೇವೆ. ಅದಕ್ಕೆ ನೂರಾರು ಕಾರಣಗಳಿವೆ. ಅಧಿಕಾರಕ್ಕಾಗಿ, ಹಣಕ್ಕಾಗಿ ದಾರಿ ತಪ್ಪಿದ್ದೇವೆ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಈ ಮೂರರ ಸಾಲಿಗೆ ಪತ್ರಿಕಾರಂಗ ಸೇರಬಾರದು. ಪತ್ರಿಕಾರಂಗದ ಸ್ವಾತಂತ್ರ್ಯ ಉಳಿಸಿಕೊಂಡು ವೃತ್ತಿನಿಷ್ಠೆಯನ್ನು ಕಾಪಾಡಿ ಎಂದು ತಮ್ಮ ಅನುಭವದ ನುಡಿಗಳನ್ನು ನುಡಿದರು. ನಂತರ ಹಿರಿಯ ಪತ್ರಕರ್ತರಾದ DH ಕಂಬಳಿ ಮಾತನಾಡಿ, ಪತ್ರಿಕೆಯ ಕಷ್ಟ ನಷ್ಟದ ಸ್ವವಿವರವಾಗಿ ಮಾತನಾಡುತ್ತಾ, ದೀಪದ ಬುಡದಲ್ಲಿ ಕತ್ತಲು ಕವಿದ ಹಾಗೆ ಪತ್ರಕರ್ತರು ಎಷ್ಟೇ ಸಾಮಾಜಿಕ ಜವಾಬ್ದಾರಿ ತೋರಿ ಬೆಳಕು ತೋರಿದರೂ ಕೂಡ ಅವರ ಬದುಕಿನಲ್ಲಿ ಕತ್ತಲು ಆವರಿಸಿದೆ. ವೃತ್ತಿನಿಷ್ಠೆ ತೋರಲು ಸಂಬಳ ಇಲ್ಲ. ಕನಿಷ್ಠ ದಿನಗೂಲಿ ನೌಕರರಿಗೆ ಇರುವಷ್ಟು ಸಂಬಳವೂ ಇಲ್ಲ. ಆದರೂ ಈ ಪತ್ರಿಕಾ ರಂಗ ಆಕರ್ಷಣೆಯಾಗುತ್ತಿದೆ. ಕಾರಣ, ಪತ್ರಕರ್ತರು ಎಂಬುದು ಒಂದು ಗೌರವದ ಸ್ಥಾನ ಎಂಬ ಕಾರಣಕ್ಕಾಗಿಯಾದರೂ ಪತ್ರಿಕಾ ರಂಗಕ್ಕೆ ಬರುತ್ತಿದ್ದಾರೆ. ಯಾರೇ ಬಂದರೂ ಸಹ ಈ ಪತ್ರಿಕಾ ವೃತ್ತಿ ಧರ್ಮ ಕಾಪಾಡಬೇಕೆಂದು ಕಿವಿಮಾತು ಹೇಳಿದರು. ತುರುವಿಹಾಳ ಅಮೋಘ ಸಿದ್ದೇಶ್ವರ ಮಠದ ಚಿದಾನಂದಯ್ಯ ಗುರುವಿನ ಮಾತನಾಡಿ, ಖಡ್ಗಕ್ಕಿಂತಲೂ ಹರಿತವಾದದ್ದು ಪೆನ್. ರವಿ ಕಾಣದ್ದನ್ನು ಕವಿ ಕಂಡ, ಕವಿ ಕಾಣದ್ದನ್ನು ಪತ್ರಕರ್ತರು ಕಂಡರು ಎಂಬ ನಾಣ್ಣುಡಿ ಇದೆ. ಇದು ನಿಜ ಕೂಡ. ಲೇಖನಿಗಿಂತ ಹರಿತವಾದುದು ಯಾವುದೂ ಇಲ್ಲ. ಈ ದಿಸೆಯಲ್ಲಿ ಪತ್ರಿಕಾ ಧರ್ಮವನ್ನು ಉಳಿಸುವುದು ಮುಖ್ಯ. ವೃತ್ತಿಯಲ್ಲಿ ನಿಷ್ಠೆ, ಪ್ರಾಮಾಣಿಕತೆ, ಬದ್ಧತೆ ಕಾಪಾಡಿಕೊಳ್ಳಿ. ಮುಂದಿನ ದಿನಗಳಲ್ಲಿ ಸರ್ಕಾರ ಪತ್ರಕರ್ತರಿಗೆ ಒಂದಿಷ್ಟು ವೇತನ ಕೊಡುವಂತಾಗಲಿ ಎಂದರು. ನಂತರ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಜಿಲ್ಲಾ ಉಪಾಧ್ಯಕ್ಷ ಅಶೋಕ್ ಬೆನ್ನೂರ್, ಜಿಲ್ಲಾ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಚಂದ್ರಶೇಖರ ಹೆರ್ದಿಯಾಳ್, ಮೊಹಮ್ಮದ್ ಮುಸ್ತಫಾ, ತಾಲೂಕು ಘಟಕಕ್ಕೆ ಅಧ್ಯಕ್ಷರಾದ ಶರಣಪ್ಪ ಕೆ ಗೋನಾಳ್, ಪ್ರಧಾನ ಕಾರ್ಯದರ್ಶಿ ಅಮರೇಶ್ ಹಲವನೂರ್, ಉಪಾಧ್ಯಕ್ಷರಾದ ಯಮನಪ್ಪ ಪವಾರ್, ದುರ್ಗೇಶ್, ಕಾರ್ಯದರ್ಶಿ ರಾಘವೇಂದ್ರ, ಖಜಾಂಚಿ ಚಂದ್ರಶೇಖರ್ ಬೆನ್ನೂರ್, ಕಾರ್ಯಕಾರಿ ಸಮಿತಿ ಸದಸ್ಯರಾದ DH ಕಂಬಳಿ, ಪ್ರಹ್ಲಾದ್ ಗುಡಿ, ಶ್ಯಾಮ್ ಕುಮಾರ್, ವೀರೇಶ್ ಗಡ್ಡಿಮಾಳ್ ಇವರಿಗೆ ಸನ್ಮಾನಿಸಿ ಗೌರವಿಸಿದರು. ಈ ವೇಳೆ KPCC ಸದಸ್ಯ ನಲ್ಲ ವೆಂಕಟೇಶ್ವರರಾವ್, ಎಂ ದೊಡ್ಡಬಸವರಾಜ್, ಹಿರೇಶ್ ಇಲ್ಲೂರ್, ಸಿದ್ದರಾಮೇಶ್ ಮನ್ನಾಪುರ್, ಹನುಮೇಶ್ ಉಪ್ಪಾರ್, ಸಿದ್ದೇಶ್ ಗುರಿಕಾರ್, ವಿರೋಜಿರಾವ್, ಮಂಜು ಸೇರಿದಂತೆ ಅನೇಕರಿದ್ದರು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ ಅವರೆಲ್ಲರಿಗಿಂತ ಶಕ್ತಿ ಇರ್ತಕ್ಕಂಥದ್ದು ಪತ್ರಿಕಾ ರಂಗಕ್ಕೆ. ನಮಗೆ ಸೀಮಿತ ಸ್ವಾತಂತ್ರ್ಯ ಇದ್ರೆ ನಿಮಗೆ ಅಸೀಮಿತ ಸ್ವಾತಂತ್ರ್ಯ ಇದೆ. ಕಂಡ ವಿಷಯಗಳನ್ನ ಸರ್ಕಾರ ಇರ್ಬೋದು, ಇರ್ಬೋದು, ನ್ಯಾಯಾಧೀಶರುಗಳಿರ್ಬೋದು, ಯಾವುದೇ ಇಲಾಖೆಯಲ್ಲಿರ್ಬೋದು, ಅದನ್ನ ನಿರ್ಭೀತಿಯಿಂದ ಜನರಿಗೆ ತಿಳಿಸುವಂತ ಕೆಲಸ. ಎಲ್ಲವೂ ದಾರಿ ತಪ್ಪಿದ್ರು ಕೂಡ ಪತ್ರಿಕಾ ರಂಗ ದಾರಿ ತಪ್ಪಬಾರದು. ಪತ್ರಿಕಾ ರಂಗ ದಾರಿ ತಪ್ಪು ಅಂದ್ರೆ ಪ್ರಜಾಪ್ರಭುತ್ವದ ದಾರಿ ತಪ್ಪಿದಂಗ ಆಗುತ್ತೆ ಅಂತ ನನಗೆ ಅನಿಸ್ತು. ಹೌದಾ? ಇವತ್ತಿನ ರಾಜಕೀಯ ವ್ಯವಸ್ಥೆಯನ್ನು ನೋಡಿದಾಗ ಅವೆಲ್ಲವೂ ದಾರಿ ತಪ್ಪಿವೆ ಅಂತ ಅನಿಸ್ತೈತೆ. ಪತ್ರಿಕಾ ರಂಗ ಒಂದು ಉಳ್ಕೊಂಡೈತೆ, ಇದು ದಾರಿ ತಪ್ಪಾರೆ. ಹೌದೇನ್ರಿ? ಸತ್ಯನ ಸುಳ್ಳ? ಪತ್ರಿಕಾಕರ್ತರು ಇಲ್ಲಿ ಎರಡು ವಿಚಾರಗಳನ್ನು. ನಗರದ ಸಹನಾ ಮಕ್ಕಳ ಆಸ್ಪತ್ರೆ ತಜ್ಞ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ವಿಶೇಷ ರೀತಿಯಲ್ಲಿ ಹೊಸ ವರ್ಷದ ಆಚರಣೆ ಮಾಡಿದರು. ಕಸ ಆಯುವ ಸಮುದಾಯದ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಉಡುಗೊರೆಯಾಗಿ ನೀಡುವ ಮೂಲಕ ಅವರೆಲ್ಲರ ಸಮಕ್ಷಮದಲ್ಲಿ ಹೊಸ ವರ್ಷ ಆಚರಿಸಿದರು. ಹೊಸ ವರ್ಷದ ಆಚರಣೆಯನ್ನು ಹಲವು ರೀತಿಯಲ್ಲಿ ಆಚರಿಸುವ ಪರಿಪಾಠ ನಮ್ಮ ಮಧ್ಯೆ ಇದೆ. ಕುಡಿದು ಕುಪ್ಪಳಿಸಿ ಆಚರಣೆ ಮಾಡುವುದು, ಗೆಳೆಯರು ಅಥವಾ ಕುಟುಂಬದ ಸದಸ್ಯರು ಸೇರಿ ಕೇಕ್ ಕತ್ತರಿಸಿ ಹೊಸ ವರ್ಷ ಆಚರಣೆ ಮಾಡುವುದು ನಮ್ಮಲ್ಲಿರುವ ರೂಢಿ. ಆದರೆ ಡಾಕ್ಟರ್ ಶಿವರಾಜ್ ಅವರು ವಿಶೇಷ ರೀತಿಯಲ್ಲಿ ಆಲೋಚನೆ ಮಾಡಿ ಹೊಸ ವರ್ಷ ಆಚರಿಸಿದ್ದು ಕಂಡುಬಂತು. ನಗರದಲ್ಲಿ ಕಸ ಆಯುವ ಸಮುದಾಯದ ಮಕ್ಕಳ ಪಾಲಿಗೆ ಹೊಸ ವರ್ಷವೆಂದರೆ ಉಳಿದ ದಿನಗಳಂತೆಯೇ ಸಾಮಾನ್ಯ.
ಮೈ ನಡುಗಿಸುವ ಚಳಿಯಲ್ಲಿ ಸೂರ್ಯೋದಯಕ್ಕೂ ಮುನ್ನ ಎದ್ದು ಕಸದ ರಾಶಿಯಲ್ಲಿ ಪ್ಲಾಸ್ಟಿಕ್ ಆಯುವುದು ಅವರ ಬದುಕು. ಅವರಿಗೆ ಹೊಸ ವರ್ಷ ಎಂದರೆ ಎಂದಿಗೂ ಹೊಸ ಬಟ್ಟೆ ಅಥವಾ ಉಡುಗೊರೆಗಳಲ್ಲ, ಅದು ಬರೀ ಬದುಕಿನ ಹೋರಾಟವಷ್ಟೇ. ಇಂಥ ಮಕ್ಕಳ ಸಂಗಡ ವೈದ್ಯರಾದ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು 100 ಬಡ ಮಕ್ಕಳಿಗೆ ಉಚಿತವಾಗಿ ಬಟ್ಟೆ ಬರೆ ಹಂಚುವ ಮೂಲಕ ಹೊಸ ವರ್ಷ ಹಂಚಿಕೊಳ್ಳುವ ಮೂಲಕ ಈ ಹೊಸ ವರ್ಷ ಸಂಭ್ರಮವು ಕರುಣೆಯ ರೂಪದಲ್ಲಿರಲಿ. ಸಂತೋಷವೆನ್ನುವುದು ಕೇವಲ ನಾವು ಅನುಭವಿಸುವ ವಸ್ತುವಾಗದೆ ಇತರರಿಗೆ ಹಂಚುವ ಗುಣವಾಗಲಿ ಎಂದು ಹಾರೈಸಿದ್ದಾರೆ. ಈ ಸಂದರ್ಭದಲ್ಲಿ ಆಸ್ಪತ್ರೆಯ ಸಿಬ್ಬಂದಿ ಸೇರಿದಂತೆ ಇನ್ನಿತರರು ಇದ್ದರು. ನವೆಂಬರ್ನಲ್ಲಿ ನಡೆಯಲಿರುವ ರಾಜ್ಯ ವಿಧಾನ ಪರಿಷತ್ತಿನ 4 ಸ್ಥಾನಗಳಿಗೆ ಕಾಂಗ್ರೆಸ್ ಪಕ್ಷ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಬಿಡುಗಡೆ ಮಾಡಿದ್ದಾರೆ. ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಶರಣಪ್ಪ ಮಟ್ಟೂರ್ ಅವರ ಹೆಸರನ್ನು, ಬೆಂಗಳೂರು ಶಿಕ್ಷಕರ ಕ್ಷೇತ್ರಕ್ಕೆ ಪುಟ್ಟಣ್ಣ ಅವರನ್ನು, ಪಶ್ಚಿಮ ಪದವೀಧರ ಕ್ಷೇತ್ರಕ್ಕೆ ಮೋಹನ್ ಲಿಂಬಿಕಾಯಿ ಮತ್ತು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಶಶಿ ಹುಲಿಕುಂಟೆಮಠ್ ಅವರ ಹೆಸರುಗಳನ್ನು ಅಂತಿಮಗೊಳಿಸಿದ ಕಾಂಗ್ರೆಸ್ ಪಕ್ಷ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಕಳೆದ ಬಾರಿ ಈಶಾನ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಶರಣಪ್ಪ ಮಟ್ಟೂರ್ ಅವರನ್ನು ಬಿಜೆಪಿಯ ಪಕ್ಷದ ಅಭ್ಯರ್ಥಿ ಸಸಿಲ್ ನಮೋಶಿ ಅವರು 4100 ಮತಗಳ ಅಂತರದಿಂದ ಪರಾಭವಗೊಳಿಸಿದ್ದರು. ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನೇ ಅಭ್ಯರ್ಥಿಯಾಗಿ ಘೋಷಿಸಿದ್ದು, ಬಿಜೆಪಿ ಪಕ್ಷ ಸಸಿಲ್ ನಮೋಶಿ ಅವರನ್ನು ಅಭ್ಯರ್ಥಿಯಾಗಿ ಘೋಷಿಸಬಹುದು. ಈ ಬಾರಿ ಇವರಿಬ್ಬರ ಮಧ್ಯೆ ಫೈಟ್ ನಡೆಯಲಿದ್ದು, ಗೆಲುವು ಯಾರ ಕೊರಳಿಗೆ ಎನ್ನುವುದನ್ನು ನೋಡಲು ಇನ್ನೂ ಬಹಳಷ್ಟು ತಿಂಗಳು ಕಾಯಬೇಕು. ಮತ್ತೊಮ್ಮೆ ಮುಖ್ಯಾಂಶಗಳು. ಅಂಬೇಡ್ಕರ್ ಮಾರ್ಕ್ಸ್ ಚಿಂತನೆಗಳನ್ನು ಕಟ್ಟುತ್ತಾ ಮನುವಾದಿಗಳ ಸೋಲಿಸೋಣ, ಎಂ ಗಂಗಾಧರ್. ನಾಳೆ ಅಂಬಾ ಮಹೋತ್ಸವ 2026 ಪ್ರಾರಂಭ. ಸ್ವಾಮಿಗಳ ದಿವ್ಯ ಸಾನ್ನಿಧ್ಯ, ನೃತ್ಯ, ಹಾಡು, ನಾಟಕ ಪ್ರದರ್ಶನ. ನಾನು ಹಂಪನಗೌಡರು ರಾಜಕೀಯ ವೈರಿಗಳು, ರಾಜಕೀಯ ಬಿಟ್ಟರೆ ಇಬ್ಬರು ಆತ್ಮೀಯರು, ಕೆ ವಿರೂಪಾಕ್ಷಪ್ಪ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಕ್ಕಿಂತಲೂ ಶಕ್ತಿಯುತವಾದದ್ದು ಪತ್ರಿಕಾರಂಗ, ಕೆ ವಿರೂಪಾಕ್ಷಪ್ಪ. ಬಡ ಮಕ್ಕಳಿಗೆ ಹೊಸ ಬಟ್ಟೆ ಉಡುಗೊರೆ ನೀಡಿ ಹೊಸ ವರ್ಷ ಆಚರಿಸಿದ ಡಾಕ್ಟರ್ ಶಿವರಾಜ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.